ಇನ್ನು ಸಿಎಂ ಡಿಕೆ ಶಿವಕುಮಾರ್ಗೆ ಚಿಂತೆ ಒಂದ ಎರಡ ಹೇಳಿ ಡಿಕೆ ಶಿವಕುಮಾರ್ಗೆ ಸಂಪುಟ ವಿಸ್ತರಣೆಯ ಸಂಕಟ ಈಗ ಎದುರಾಗಿದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಚಿಂತೆ ಒಂದೆರಡಲ್ಲ, ಸಚಿವ ಸಂಪುಟ ವಿಸ್ತರಣೆ ಮಾಡೋದೇ ಈಗ ದೊಡ್ಡ ತಲೆನೋವಾಗ್ಬಿಟ್ಟಿದೆ. 3 ಮಾಜಿ ಸಚಿವರಿಗೆ ಡಿಕೆಶಿ ಮಣೆ ಹಾಕೋದು ಇಲ್ಲಿ ಪಕ್ಕಾ. ಮುಸ್ಲಿಂ ನಾಯಕರಿಂದ ಇನ್ನೂ 3 ಸ್ಥಾನಗಳ ನಿರೀಕ್ಷೆ ಇದೆ. ಜಮೀರ್ಗೆ ಸಚಿವ ಸ್ಥಾನ ನೀಡುವಂತೆ ಪಟ್ಟು ಈಗ ಹೆಚ್ಚಾಗಿದೆ. ಜಮೀರ್ಗೆ ಸ್ಥಾನ ನೀಡದಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಭೀತಿ ಕಾಡ್ತಾ ಇದೆ. ಇನ್ನು ಹೈಕಮಾಂಡ್ ಮನವೊಲಿಕೆಗೆ ಸಿಎಂ ಮಾಜಿ ಸಿಎಂ ಕಸರತ್ತನ್ನ ನಡೆಸ್ತಾ ಇದ್ದು, ಜಮೀರ್ಗೆ ಅಧಿಕಾರ ನೀಡದಿದ್ರೆ ಮುಸ್ಲಿಮರಿಗೆ ಮುನಿಸಾಗುವಂಥದ್ದು, ಮುಸ್ಲಿಮರು ಮುನಿಸಿದ್ರೆ ಪಕ್ಷಕ್ಕೆ ಹೊಡೆತ ಬೀಳುವಂತಹ ಆತಂಕ ಇದೆ. 2ನೇ ಪಟ್ಟಿಯಲ್ಲಿ ಜಮೀರ್ ಸಂಪುಟ ಸೇರೋದು ಫಿಕ್ಸಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದ್ರೆ ಈಗ ಸಾಕಷ್ಟು ಒತ್ತಡ ಇರುವಂಥದ್ದು, ಜಮೀರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನುವಂಥ ವಿಚಾರವಾಗಿ ಸಾಕಷ್ಟು ಒತ್ತಡ ಕೇಳಿ ಬರ್ತಾ ಇದೆ. 2ನೇ ಸಂಪುಟದಲ್ಲಿ ಜಮೀರ್ ಸಚಿವರಾಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ಗೆ ಮನವಿ ಮಾಡಲು ಮುಂದಾಗಿರುವಂಥದ್ದು ಡಿಕೆ ಶಿವಕುಮಾರ್. ಅಂದರೆ ಜಮೀರಿಗೆ ಸಚಿವ ಸ್ಥಾನ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಮನವೊಲಿಸಲು ಮುಂದಾಗ್ತಿದ್ದಾರೆ. ಸಚಿವ ಸಂಪುಟ ವಿಚಾರ ಏನಿದೆ ಅದು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ತಲೆನೋವನ್ನು ತಂದಿಟ್ಟಿದೆ. 3 ಮಾಜಿ ಸಚಿವರಿಗೆ ಡಿಕೆಶಿ ಮಣೆ ಹಾಕೋದು ಪಕ್ಕಾ. ಮುಸ್ಲಿಂ ನಾಯಕರಿಂದ ಇನ್ನು 3 ಸ್ಥಾನಗಳ ನಿರೀಕ್ಷೆ ಇದೆ. ಜಮೀರ್ಗೆ ಸಚಿವ ಸ್ಥಾನವನ್ನು ನೀಡುವಂತೆ ಈಗ ಹೆಚ್ಚಾಗಿ ಬೇಡಿಕೆ ಕೇಳಿ ಬರ್ತಾ ಇರುವಂಥದ್ದು, ಒತ್ತಡ ಹೆಚ್ಚಾಗ್ತಾ ಇರುವಂಥದ್ದು. ಜಮೀರ್ಗೆ ಸ್ಥಾನ ನೀಡದಿದ್ದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಭೀತಿ ಇದೆ. ಹೈಕಮಾಂಡ್ ಮನವೊಲಿಕೆಗೆ ಸಿಎಂ ಹಾಗೂ ಮಾಜಿ ಸಿಎಂ ಈಗ ಕಸರತ್ತನ್ನು ನಡೆಸ್ತಿದ್ದಾರೆ. 2ನೇ ಪಟ್ಟಿಯಲ್ಲಾದರೂ ಜಮೀರ್ ಸಂಪುಟ ಸೇರ್ತಾರಾ, ಹೈಕಮಾಂಡ್ ಮನವೊಲಿಸ್ತಾರಾ ಸಿಎಂ ಹಾಗೂ ಮಾಜಿ ಸಿಎಂ ಅನ್ನುವಂಥ ಪ್ರಶ್ನೆ ಇದೆ. ಮುಸ್ಲಿಂ ಮುನಿಸಿದ್ರೆ ಪಕ್ಷಕ್ಕೆ ಹೊಡೆತ ಬೀಳುವಂತಹ ಆತಂಕ ಇಲ್ಲಿರುವಂಥದ್ದು. ಒಂದು ವೇಳೆ ಜಮೀರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಟ್ಟಿಲ್ಲ ಅಂದರೆ, ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ಇಲ್ಲಿ ಮುಸ್ಲಿಂ ಸಮುದಾಯಗಳು ಮುನಿಸ್ಕೊಳ್ಳುವಂಥದ್ದು, ಮುಸ್ಲಿಮರು ಮುನಿಸ್ಕೊಂಡ್ರೆ ಪಕ್ಷಕ್ಕೆ ಹೊಡೆತ ಬೀಳುವಂತಹ ಒಂದು ಭೀತಿ ಆತಂಕ ಕಾಂಗ್ರೆಸ್ಗೆ ಇದೆ. ಹಾಗಾಗಿಯೇ 2ನೇ ಪಟ್ಟಿಯಲ್ಲಿ ಜಮೀರ್ ಸಂಪುಟ ಸೇರೋದು ಫಿಕ್ಸ್ ಆಗುತ್ತಾ, ಹೈಕಮಾಂಡ್ ಮನವೊಲಿಸ್ತಾರಾ ಅಂತ. ಇನ್ನು ಜೆಡಿಎಸ್ ಎದುರಿಸಲು ಚಲುವರಾಯಸ್ವಾಮಿ ಅನಿವಾರ್ಯವಾಗಿದ್ದಾರೆ. ಅದರಿಂದಾಗಿ ಚಲುವರಾಯಸ್ವಾಮಿಗೂ ಕೂಡ ಸಚಿವ ಸ್ಥಾನ ಸಿಗಲಿದೆಯಾ? ಮಹಿಳಾ ಪಂಚಮಸಾಲಿ ಕೋಟದ ಅಡಿಯಲ್ಲಿ ಹೆಬ್ಬಾಳ್ಕರ್ಗೆ ಮಣೆ ಹಾಕಲಾಗತ್ತಾ? ಈಗ ಸಚಿವ ಸಂಪುಟ ವಿಸ್ತರಣೆ ಏನಿದೆ ಅದು ಸಾಕಷ್ಟು ತಲೆನೋವಾಗಿರುವಂಥದ್ದು. ಸಂಪುಟ ಸೇರಲು ಚಲುವರಾಯಸ್ವಾಮಿ ತೀವ್ರ ಕಸರತ್ತನ್ನು ನಡೆಸಿದ್ದಾರೆ. ಮಂಡ್ಯ ಭಾಗದ ಪ್ರಬಲ ಒಕ್ಕಲಿಗ ನಾಯಕ ಆಗಿರುವಂಥದ್ದು ಚಲುವರಾಯಸ್ವಾಮಿ. ಜೆಡಿಎಸ್ ಎದುರಿಸಲು ಚಲುವರಾಯಸ್ವಾಮಿ ಅನಿವಾರ್ಯ ಆಗಿದ್ದಾರೆ ಕಾಂಗ್ರೆಸ್ಗೆ. ಆದ್ದರಿಂದ ಚಲುವರಾಯಸ್ವಾಮಿಗೂ ಕೂಡ ಸಚಿವ ಸ್ಥಾನ ಸಿಗಲಿದೆಯಾ? ಅವರಿಗೂ ಕೂಡ ಈ ಬಾರಿ ಮಣೆ ಹಾಕಲಾಗತ್ತಾ? ಮಹಿಳಾ ಪಂಚಮಸಾಲಿ ಕೋಟದ ಅಡಿ ಹೆಬ್ಬಾಳ್ಕರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಸಂಪುಟ ಸೇರಲು ಈಗ ಶಾಸಕರು ಬಹಳಷ್ಟು ಕಸರತ್ತನ್ನು ನಡೆಸ್ತಿದ್ದಾರೆ. ಅದರಂತೆ ಜಮೀರ್ ಕೂಡ ಸಂಪುಟ ಸೇರಲು ಬಹಳಷ್ಟು ಕಸರತ್ತು ನಡೆಸ್ತಾ ಇದ್ದು, ಸಚಿವ ಸಂಪುಟವನ್ನು ಸೇರಲು ಚಲುವರಾಯಸ್ವಾಮಿ ಕೂಡ ತೀವ್ರ ಕಸರತ್ತು ನಡೆಸ್ತಿದ್ದಾರೆ. ಇನ್ನು ಮಹಿಳಾ ಕೋಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳಿರುವಂಥದ್ದು. ಡಿಕೆ ಶಿವಕುಮಾರಿಗೆ ಸಚಿವ ಸಂಪುಟ ವಿಸ್ತರಣೆ ಮಾಡೋದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದರೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. 3 ಸಚಿವರಿಗೆ ಡಿಕೆಶಿ ಮಣೆ ಹಾಕೋದು ಪಕ್ಕಾ. 3 ಮುಸ್ಲಿಂ ನಾಯಕರಿಂದ ಸ್ಥಾನಗಳ ನಿರೀಕ್ಷೆ ಇದೆ. ಜಮೀರಿಗೆ ಸ್ಥಾನ ನೀಡುವಂತಹ ಚಿಂತನೆಯಲ್ಲಿ ಸ್ಥಾನವನ್ನು ನೀಡುವಂತೆ ಹೆಚ್ಚಾಗಿ ಒತ್ತಡ ಕೇಳಿ ಬರ್ತಾ ಇದೆ. ಜಮೀರ್ಗೆ ಸ್ಥಾನ ನೀಡದಿದ್ದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಭೀತಿ ಇದೆ. ಯಾಕಂದರೆ ಹೈಕಮಾಂಡ್ ಜಮೀರ್ಗೆ ಜಮೀರ್ನ ಒಂದು ಆಡಿಯೋ ಕಾಲ್ ವೈರಲ್ ಆಗಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ಸಹಜವಾಗಿಯೇ ಜಮೀರ್ ಮೇಲೆ ಕೋಪ ಬಂದಿರುವಂಥದ್ದು. ಹಾಗಾಗಿಯೇ ಸಚಿವ ಸ್ಥಾನದಿಂದ ಅವರಿಗೆ ಕೋಕು ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿದ್ದಾರೆ. ದೀಪಾ, ಏನು ಡಿ.ಕೆ. ಶಿವಕುಮಾರ್ ಸಂಪುಟ ವಿಸ್ತರಣೆ ವಿಚಾರವಾಗಿ ತಲೆನೋವು ಪರಿಣಮಿಸಿರುವಂಥದ್ದು ಅವರಿಗೆ, ಅಂದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ. ಒಂದು ಕಡೆ ಜಮೀರ್ ಇದ್ದಾರೆ, ಚೆಲುವರಾಯಸ್ವಾಮಿ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಇವರೆಲ್ಲರಿಗೂ ಕೂಡ ಸಚಿವ ಸ್ಥಾನ ನೀಡಬೇಕು. ಅಂದರೆ ಡಿ.ಕೆ. ಶಿವಕುಮಾರ್ ಈಗ ಸಚಿವ ಸಂಪುಟ ವಿಸ್ತರಣೆಯನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಸಚಿವ ಸಂಪುಟ 2ನೇ ಪಟ್ಟಿ ರಿಲೀಸು ಮುಂದಿನ ತಿಂಗಳು 2ನೇ ವಾರದ ಒಳಗಾಗಿ ಆಗುತ್ತೆ ಅನ್ನುವಂತಹದ್ದಿದೆ. ಯಾಕಂದರೆ ಸಹಜವಾಗಿ ಇರುವಂತಹ ಇನ್ನು 20 ಸಚಿವ ಸ್ಥಾನಗಳ ಹೊರೆ ಡಿ.ಕೆ. ಶಿವಕುಮಾರ್ ಅವರ ತಲೆ ಮೇಲೆ ಬಿದ್ದಿದೆ. ಹಾಗಾಗಿ ಬೇಗ ಆಗಲಿ ಅನ್ನುವಂತಹದ್ದು ಕೂಡ ಅನೇಕರ ಒತ್ತಡವಾಗಿದೆ. ಈ ಮಧ್ಯೆ ಒಂದಿಷ್ಟು ಜನ ಅಂದರೆ ಏನು ಪಟ್ಟಿ ದೊಡ್ಡದಾಗ್ತಾನೆ ಇದೆ ಅನ್ನುವಂತಹದ್ದು, ಸುಮಾರು ಇರುವಂತಹ 20 ಸ್ಥಾನಗಳಿಗೆ 40ರಿಂದ 50 ಜನ ಆಕಾಂಕ್ಷಿಗಳಿದ್ದಾರೆ. ಆ ಆಕಾಂಕ್ಷಿಗಳಲ್ಲಿ 3-4 ವರ್ಗ ಇದೆ. ಹಳೆಯ ಸಚಿವರುಗಳು ಇದ್ದಾರೆ, ಹಿರಿಯ ಶಾಸಕರುಗಳಿದ್ದಾರೆ, ಹೊಸದಾಗಿ ನೇಮಕಗೊಂಡಂತಹ ಅಂದರೆ ಹೊಸದಾಗಿ ಆಯ್ಕೆ ಆದಂತಹ ಶಾಸಕರುಗಳಿದ್ದಾರೆ. ಇದರ ಜೊತೆಗೆ ಚುನಾವಣಾ ಸಮಯದಲ್ಲಿ ಬೇರೆ ಪಕ್ಷದಿಂದ ಕರೆದುಕೊಂಡು ಬಂದಂಥವರು ಕೂಡ, ಅಂದರೆ ಮಾತು ಕೊಟ್ಟು ನಿಮ್ಮನ್ನು ನಮ್ಮ ಸರ್ಕಾರ ಬಂದರೆ ಸಚಿವರನ್ನಾಗಿ ಮಾಡ್ತೇವೆ ಅನ್ನುವಂತಹ ಮಾತು ಕೊಟ್ಟು ಕರ್ಕೊಂಡ್ಬಂದಂಥವರು ಕೂಡ ಇದ್ದಾರೆ. ಇದೆಲ್ಲದರ ಮಧ್ಯೆ ಇದೀಗ ಸಮುದಾಯವಾರು ಕೂಡ ಈ ಒಂದು ಸಚಿವ ಸಂಪುಟ ರಚನೆ ಆಗಬೇಕು ಅನ್ನುವಂತಹದ್ದಿದೆ. ಆ ಪೈಕಿ 3 ಜನರು ಬಹುತೇಕವಾಗಿ ಸಂಪುಟದಲ್ಲಿ ಇರ್ತಾರೆ ಅನ್ನೋದಕ್ಕಿಂತ ಅವರ ಅನಿವಾರ್ಯತೆ ಕಾಂಗ್ರೆಸ್ಗೆ ಇದೆ ಅನ್ನುವಂತಹದ್ದು ಕೂಡ ಹೆಚ್ಚಿನದಾಗಿ ಚರ್ಚೆ ಆಗ್ತಿದೆ. ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರು ಪಂಚಮಸಾಲಿ ಸಮುದಾಯ ಆಗಿರೋದ್ರಿಂದ ಆ ಭಾಗದಲ್ಲಿ, ಅಂದರೆ ಎಸ್ಪೆಷಲಿ ಬೆಳಗಾವಿ, ಉತ್ತರ ಕನ್ನಡ ಈ ಒಂದು ಧನ್ಯವಾದ ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ಡಿ.ಕೆ. ಶಿವಕುಮಾರ್ಗೆ ಸಚಿವ ಸಂಪುಟ ವಿಸ್ತರಣೆ ಮಾಡುವುದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮುಸ್ಲಿಂ ನಾಯಕರಿಂದ 3 ಸ್ಥಾನದ ನಿರೀಕ್ಷೆಗಳಿದೆ. ಜಮೀರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನುವಂಥದ್ದು ಮುಸ್ಲಿಂ ನಾಯಕರ ಒಂದು ಸಮುದಾಯದ ಒತ್ತಡ ಹೆಚ್ಚಾಗಿದೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ.